ಎಲ್ಲರಿಗೂ ಪ್ರೇಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ರು ಪ್ರಿಯರೇ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲರಿಗೂ ವಂದನೆ ಚೆಲ್ಲಿಸುವಂತಳಾಗಿದ್ದೇನೆ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಪ್ರಿಯರೇ, ವಾಕ್ಯನ ಓದ್ಕೊಂಡಿದ್ರೆ ಪ್ರಿಯರೇ, ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಿಮ್ಮ ಜೊತೆ ಮಾತಾಡುವಂತ ದೇವರಾಗಿದ್ರು ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಮಲಾಕಿ 4ನೇ ಅಧ್ಯಾಯ 2ನೇ ವಚನ. ನನ್ನನ್ನು ಹಿಂಬಾಲಿಸುವವರ ಮೇಲೆಯೂ ಸೂರ್ಯನ ಪ್ರಕಾಶದಂತೆ ಶುಭವು ಪ್ರಕಾಶಿಸುವುದು, ಸೂರ್ಯನ ಕಿರಣಗಳಂತೆ ಅದು ಗುಣಪಡಿಸುವ ಶಕ್ತಿಯನ್ನು ಹೊಂದುವುದು, ಕೊಟ್ಟಿಗೆಯಿಂದ ಬಿಟ್ಟ ಕುರಿಗಳಂತೆ ನೀವು ಸ್ವಾತಂತ್ರ್ಯವಾಗಿಯೂ ಸಂತೋಷವಾಗಿಯೂ ಇರುವಿರಿ ಎಂಬುದಾಗಿ ಪ್ರಿಯರೇ. ಎಷ್ಟು ಅದ್ಭುತ ರೀತಿಯಾಗಿ ದೇವರು ನಮಗೆ ಮುಂಜಾನೆ ಸಮಯದಲ್ಲಿ ನಮಗೆ ವಾಗ್ದಾನ ಮೂಲಕವಾಗಿ ನಿಮ್ಮ ಜೊತೆ ಮಾತಾಡುವಂತ ದೇವರಾಗಿರು ಪ್ರಿಯರೇ. ನನ್ನನ್ನು ಹಿಂಬಾಲಿಸುವವರು ಸೂರ್ಯನ ಪ್ರಕಾಶಂತೆ ಶುಭವು ಪ್ರಕಾಶಿಸುವುದು. ನಾವು ನೀವು ದೇವರನ್ನು ಹಿಂಬಾಲಿಸುವಂತ ಮಕ್ಕಳಾಗಿರ್ಬೇಕು ಪ್ರಿಯರೇ. ಆತನು ಒಂದು ಶುಭವು, ಸೂರ್ಯನು ಯಾವ ರೀತಿಯಾಗಿ ಪ್ರಕಾಶಿಸ್ತಾನೋ ಆ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಆತನ ಬೆಳಕು ನಮ್ಮ ಸುತ್ತಮುತ್ತಲು ಪ್ರಕಾಶಿಸುವುದು, ಆ ರೀತಿಯಾಗಿ ಶುಭ ಉಂಟಾಗುವುದು ಎಂಬುದಾಗಿ ನೋಡ್ತೀವಿ ಪ್ರಿಯೆ. ಇಷ್ಟು ದಿನಮಾನಗಳೆಲ್ಲ ನಮ್ಮ ಜೀವಿತದಲ್ಲಿ ಒಂದು ಬೆಳಕಿಲ್ಲಂತ ಸ್ಥಿತಿಯಲ್ಲಿ, ಒಂದು ಕತ್ತಲೆಲ್ಲ ಜೀವಿತದಲ್ಲಿ ನಾವು ಜೀವಿಸ್ತಾ ಇದ್ದೇವಾ, ಆದ್ರೆ ದೇವರು ನಮಗೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಿಮ್ಮ ಜೊತೆ ಮಾತಾಡುವಂತ ದೇವರಾಗಿದ್ರೆ ಪ್ರಿಯೆ. ನಾವು ನೀವು ಆತನ ಹಿಂಬಾಲಿಸುವಂತ ಮಕ್ಕಳಾಗಿದ್ರೆ ಆತನು ಸೂರ್ಯನ ಹಾಗೆ ಒಂದು ಪ್ರಕಾಶ ಯಾವ ರೀತಿಯಾಗಿರುತ್ತೋ ಆ ರೀತಿಯಾಗಿ ನಿಮ್ಮ ಕುಟುಂಬದಲ್ಲಿ ಆತನ ಶುಭವು ಯಾವಾಗಲೂ ನಮ್ಮನ್ನು ಪ್ರಕಾಶಿಸುವಂಥದ್ದು ಪ್ರಿಯರೇ. ಸೂರ್ಯನ ಕಿರಣಗಳು ಯಾವ ರೀತಿಯಾಗಿ ಆತನ ಗುಣಪಡಿಸುವ ಶಕ್ತಿಯನ್ನು ಆ ರೀತಿಯಾಗಿರುತ್ತೋ ಅದೇ ರೀತಿಯಲ್ಲಿ ನಿಮ್ಮ ಜೀವಿತದಲ್ಲಿ ನಮ್ಮ ಇದ್ದಂಥ ಒಂದು ಬಲಹೀನತೆ ಸ್ಥಿತಿಗಳು, ನಮ್ಮ ಜೀವಿತದಲ್ಲಿ ಇದ್ದಂಥ ಕಷ್ಟಗಳು, ದುಃಖಗಳು, ದಿನಗಳು ಎಲ್ಲವನ್ನು ತೆಗೆದು ಆತನು ಸೂರ್ಯನು ಒಂದು ಗುಣಪಡಿಸುವ ಶಕ್ತಿ ಯಾವ ರೀತಿಯ ಕೊಡುತ್ತೋ ಆ ರೀತಿಯಾಗಿ ದೇವರು ನಮಗೆ ಆತನ ಸೂರ್ಯನ ಹಾಗೆ ನಮ್ಮನ್ನು ಆ ದೇವರ ಶಕ್ತಿಯನ್ನು ಕೊಟ್ಟು ನಮ್ಮನ್ನು ಬಲಪಡಿಸುವಂತ ದೇವರು ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ಈ ವಾಗ್ದಾನ ಗಟ್ಟಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಳ್ತಿದ್ದೀರಾ, ಆದ್ರೆ ಮುಂಜಾನೆ ಸಮಯದಲ್ಲಿ ಈ ವಾಗ್ದಾನ ಮೂಲಕ ಆತನು ವಾಗ್ದಾನ ನೆರವೇರಿಸಿ ನಿಮ್ಮ ಜೀವಿತದಲ್ಲಿ ಸೂರ್ಯನ ಹಾಗೆ ನಮ್ಮ ಕುಟುಂಬದಲ್ಲಿ ಆತನು ಬೆಳಕನ್ನು ನಿಮ್ಮನ್ನು ಪ್ರಕಾಶಿಸುವಂತದಾಗಿದೆ ಪ್ರಿಯರೇ. ಕೊಟ್ಟಿಗೆಯಿಂದ ಬಿಟ್ಟ ಕುರಿಗಳಂತೆ ನೀವು ಸ್ವತಂತ್ರವಾಗಿ ಸಂತೋಷವಾಗಿರುವಿರಿ. ಒಂದು ಕೊಟ್ಟಿಗೆಯಲ್ಲಿ ಒಂದು ಬಂದಿಯಾಗಿರುವಂತ ಒಂದು ಕುರಿಮರಿ ಯಾವ ರೀತಿಯಾಗಿರುತ್ತೋ ಆ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಇಷ್ಟು ದಿನಮಾನಗಳೆಲ್ಲ ಒಂದು ನಮ್ಮ ಜೀವಿತದಲ್ಲಿ ಕಟ್ಟಾಕಿಂತ ಒಂದು ಸಮಸ್ಯೆಗಳಿಂದ, ಒಂದು ಬಂಧನದಿಂದ, ಒಂದು ರೋಗದಿಂದ, ಎಷ್ಟೇ ನಮ್ಮ ಭಯಂಕರ ಪರಿಸ್ಥಿತಿಗಳಿಂದ ಒಂದು ಕಟ್ಟಾಕಿದಂತ ಜೀವಿತದಲ್ಲಿ ನಾವು ಜೀವಿಸ್ತಾ ಇದ್ದೇವಾ, ಆದ್ರೆ ಮುಂಜಾನೆ ಸಮಯ ದೇವರು ನಮಗೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಿಮ್ಮ ಜೊತೆ ಮಾತಾಡುವಂತ ದೇವರಾಗಿದ್ರೆ. ಒಂದು ಕೊಟ್ಟಿಗೆಯಲ್ಲಿ ಕಟ್ಟಿರುವಂತ ಕುರಿಗಳು ಯಾವ ರೀತಿಯಾಗಿ ಬಿಟ್ಟರೆ ಅದು ಯಾವ ರೀತಿಯಾಗಿ ಸಂತೋಷವಾಗಿರುತ್ತೋ ಆ ರೀತಿಯಾಗಿ ನಾನು ನಿಮ್ಮನ್ನು ಸ್ವಾತಂತ್ರ್ಯವಾಗಿಯೂ ಸಂತೋಷವಾಗಿಯೂ ಇರುವಂತೆ ನಾನು ಮಾಡುವೆನೆಂಬುದಾಗಿ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ ಪ್ರಿಯರೇ. ಇಷ್ಟು ದಿನಮಾನಗಳಿಲ್ಲ, ಎಷ್ಟೇ ನಾವು ಕಟ್ಟಾಕಿದಂತ ನಮ್ಮ ಜೀವಿತವನ್ನು, ಎಲ್ಲ ಒಂದು ಸಮಸ್ಯೆಗಳಿದ್ದಂತ ನಮ್ಮ ಜೀವಿತವನ್ನು ತೆಗೆದು ದೇವರು ತಿರುಗಿ ನಂದಾವರ್ತಿ ನಮ್ಮ ಕುಟುಂಬದಲ್ಲಿ ಸ್ವತಂತ್ರವಾಗಿ ನಾವು ಸಂತೋಷವಾಗಿ ಜೀವಿಸುವಂತೆ ದೇವರು ನಮಗೆ ಸಹಾಯ ಮಾಡುವಂತ ದೇವರು ಪ್ರಿಯರೇ. ಅದು ಯಾವಾಗ ಅಂದ್ರೆ ಪ್ರಿಯರೇ, ನಾವು ನೀವು ದೇವರನ್ನು ಹಿಂಬಾಲಿಸುವಂತ ಮಕ್ಕಳಾಗಿದ್ರೆ ಆತನ ಒಂದು ಸೂರ್ಯನ ಒಂದು ಪ್ರಕಾಶದ ಹಾಗೆ ನಿಮ್ಮ ಜೀವಿತದಲ್ಲಿ ಆತ ನಮ್ಮನ್ನು ಬೆಳಕು ಕೊಟ್ಟು ಆತ ನಮಗೆ ಸೂರ್ಯನ ಹಾಗೆ ಪ್ರಕಾಶದಿಂದ ನಮ್ಮನ್ನು ನಡೆಸುವಂತ ದೇವರು ಆತನ ಪ್ರಿಯರೇ. ಆತ ನಮ್ಮನ್ನು ಶಕ್ತಿಯನ್ನು ಕೊಟ್ಟು ದಯಪಾಲಿಸಿಕೊಡುವಂತ ದೇವರು ಪ್ರಿಯರೇ. ನಮಗೆ ಯಾವಾಗಲೂ ನಮ್ಮ ಜೀವಿತದಲ್ಲಿ ಎಲ್ಲಾ ರೀತಿಯಾಗಿ ಸ್ವಾತಂತ್ರ್ಯವಾಗಿ ಸಂತೋಷವಾಗಿ ಇರುವಂತೆ ದೇವರು ನಮಗೆ ಸಹಾಯ ಮಾಡುವಂತ ದೇವರು ಪ್ರಿಯರೇ. ಈ ನೂತನ ವರ್ಷದಲ್ಲಿ ನೀವು ಎಷ್ಟು ಜನ ಮುಂಜಾನೆ ಪ್ರತಿದಿನ ದೇವರೊಂದಿಗೆ ಬರೋ ವಾಗ್ದಾನವನ್ನು ನೀವು ಎದುರು ನೋಡ್ತಾ ಇದ್ರೆ, ದೇವರು ಈ ಮುಂಜಾನೆ ಸಮಯ ಯಾವ ರೀತಿಯಾಗಿ ನಮ್ಮ ಜೊತೆ ಮಾತಾಡಬೇಕು, ಯಾವ ರೀತಿಯಾಗಿ ದೇವರು ನಮ್ಮನ್ನು ಸಹಾಯ ಮಾಡುವಂತ ದೇವರು ಎಂಬುದಾಗಿ ನೀವು ವಾಗ್ದಾನ ಎದುರು ನೋಡ್ತಾ ಇದ್ರೆ ಪ್ರಿಯ, ನಿಮ್ಮ ಶುಭ ವರ್ತಮಾನ. ದೇವರು ನಮಗೆ ಎಲ್ಲಾ ರೀತಿಯಾಗಿ ನಮ್ಮನ್ನು ಬೆಳಕನ್ನು ಕೊಟ್ಟು ನಮ್ಮನ್ನು ಶಕ್ತಿಯನ್ನು ಕೊಟ್ಟು ಆತನು ನಮ್ಮನ್ನು ನಡೆಸುವಂತ ದೇವರು ಆತನಾಗಿದ್ರೆ ಪ್ರಿಯ. ಮುಂಜಾನೆ ಸಮಯ ವಾಗ್ದಾನ ಕೊಟ್ಟಿದ್ದಂತ ದೇವರು ವಾಗ್ದಾನ ನೆರವೇರಿಸುವಂತ ದೇವರು ಆತನಾಗಿದ್ರೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ವಾಗ್ದಾನ ಮೂಲಕವಾಗಿ ದೇವರು ನಿಮ್ಮ ಕುಟುಂಬದಲ್ಲಿ ಆಶ್ವಾಸಿ ಬಲಪಡಿಸಲಿ ಪ್ರಿಯರೇ. ಆಮೇನ್. ಪ್ರಾರ್ಥನೆ ಮಾಡ್ಕೊಂಡು ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲಿ. ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ವಾಗ್ದಾನ ಕೇಳುವಂತ ಪ್ರತಿಯೊಬ್ಬರ ಕುಟುಂಬದಲ್ಲಿ ತಂದಿ
ಆಶ್ವಾಸ ಬಲಪಡಿಸಿರು ಪ್ರಭಾ ತಂದೆ ದೇವರೇ. ನನ್ನನ್ನು ಹಿಂಬಾಲಿಸುವಂತ ಮಕ್ಕಳಿಗೆ ನನ್ನ ಸೂರ್ಯನ ಹಾಗೆ ಪ್ರಕಾಶವನ್ನು ನನ್ನ ಶುಭ ಅವ್ರ ಕುಟುಂಬದಲ್ಲಿ ಉಂಟು ಮಾಡ್ತೀನಿ ಎಂಬುದಾಗಿ ಹೇಳಿದಿ ತಂದಿ. ಮತ್ತು ನಮಗೆ ಎಲ್ಲಾ ರೀತಿ ಗುಣಪಡಿಸಿ ನಮಗೆ ಶಕ್ತಿಯನ್ನು ಅನುಗ್ರಹಿಸ್ತಿತ್ತು ಅಂತ ನೀನು ವಾಗ್ದಾನ ಮಾಡಿರಿ ಪ್ರಭಾ. ಎಲ್ಲಾ ರೀತಿಗೆ ನಮ್ಗೆ ಸಂತೋಷ ಆಗಿರುವಂತೆ ಸಹಾಯ ಮಾಡುವಂತ ದೇವ್ರು ನೀವಾಗಿರಿ ತಂದಿ. ಅವನು ಪ್ರಭಾ ಎಷ್ಟು ಜನರು ಕಮೆಂಟ್ಗಳ ಮೂಲಕ ರಿಕ್ವೆಸ್ಟ್ ಕಳಿಸುವಂತ ಪ್ರತಿಯೊಬ್ಬರು ಕುಟುಂಬದಲ್ಲಿ ತಂದಿ ಅವ್ರು ಇಷ್ಟು ದಿನಮಾನಗಳೆಲ್ಲ ತಂದಿ ಒಂದು ಬೆಳಕಿಲ್ಲದಂತ ಸ್ಥಿತಿಯಲ್ಲಿ, ಅನಾರೋಗ್ಯ ಸ್ಥಿತಿಯಲ್ಲಿ, ಗುಣ ಇಲ್ಲದಂತ ಸ್ಥಿತಿ, ಬಲಹೀನತೆ ಸ್ಥಿತಿಯಲ್ಲಿ ಇದ್ದಾರೆ ತಂದಿ. ಅದ್ರ ಮುಂಜಾನೆ ಸಮಯ ವಾಗ್ದಾನ ಮೂಲಕ ಅವ್ರ ಕುಟುಂಬದಲ್ಲಿ ಎಲ್ಲ ರೀತಿ ಆಶ್ವಾಸ ಪ್ರಭಾ ತಂದೆ ದೇವರ ಕುಟುಂಬದಲ್ಲಿ ಬೆಳಕನ್ನು ಕೊಟ್ಟು ದಯಪಾಲಿಸಿಕೊಡು. ಅವ್ರಿಗೆ ಎಲ್ಲ ರೀತಿ ಗುಣಪಡಿಸಿರಿ ಪ್ರಭಾ. ಈ ವಾಗ್ದಾನದಿಂದ ಅವ್ರಿಗೆ ಯಾವಾಗಲೂ ಸಂತೋಷನಿರುವಂತೆ, ಅವ್ರು ಯಾವಾಗಲೂ ಅವ್ರು ನಿನ್ನನ್ನು ಕೊಂಡಾಡುವಂತೆ ಸಹಾಯ ಮಾಡ್ರಿ ಪ್ರಭಾ. ಅವ್ರು ನಿನ್ನನ್ನು ಹಿಂಬಾಲಿಸುವಂತೆ, ನಿನ್ನನ್ನು ಸ್ತುತಿಸುವಂತೆ, ನಿನ್ನ ಮಾರ್ಗದಲ್ಲಿ ನಡೆಯುವಂತೆ ಸಹಾಯ ಮಾಡ್ರಿ ಪ್ರಭಾ ತಂದೆ ದೇವರೇ. ಈ ಮುಂಜಾನೆ ಸಮಯ ವಾಗ್ದಾನ ಮೂಲಕ ಒಂದು ಕುಟುಂಬದಲ್ಲಿ ಎಲ್ಲಾ ರೀತಿಯ ಆಶ್ವಾಸ ಬಲಪಡಿಸಬೇಕಂತ ಹೇಳಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ಎಲ್ಲರಿಗೆ ಪ್ರೈಸ್ ದಿ ಲಾರ್ಡ್.